ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸ್ನೇಹಿತರೆ, ಇವತ್ತು ಮಂಗರವಳ್ಳಿ ಗಿಡ ಆಮೇಲೆ ದೊಡ್ಡಪತ್ರೆ ಗಿಡ ಕಟ್ಟಿಂಗ್ ಹೇಗೆ ಇಡೋದು ನೋಡೋಣ ಸ್ನೇಹಿತರೆ. ಇಲ್ಲಿ ನೋಡಿ, ಇದರಲ್ಲಿ ಕಾಣಿಸ್ತಾ ಇದೆ ನೋಡಿ. ಇದು ಇಲ್ಲಿಂದ ಈ ಥರ ಕಟ್ ಮಾಡಿಕೊಂಡು ಇಟ್ಕೊಂಡ್ರೆ ಬುಷಿಯಾಗಿ ಬರುತ್ತೆ ಸ್ನೇಹಿತರೆ. ಇದು ಚಟ್ನಿಗಳ ಬಳಸ್ತಾರೆ, ಹೆಲ್ತ್ ಪ್ರಾಬ್ಲಮ್ಗೆ ಒಳ್ಳೆಯದು. ನೋಡಿ, ಪಾಟ್ ಸೈಜ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ನೋಡಿದ್ರಾ? ನೋಡಿ, ಪಾಟ್ ಸೈಜ್ ನೋಡಿ. ಪತ್ರೆ ಗಿಡ ಪಾಟ್ ಸೈಜ್ ನೋಡಿದ್ರೆ ಇಷ್ಟು ದೊಡ್ಡದಾಗಿರಬೇಕು. ಒಂದು ಕಡ್ಡಿ ಇಟ್ಟರೂ ಅಷ್ಟು ಬುಷಿಯಾಗಿ ಬರುತ್ತೆ. ಇದು ಅಮ್ಮನ ಮನೆ ಹೊರಗಡೆ ಇಟ್ಟಿರೋ ಗಿಡಗಳು. ಇದು ನೋಡಿ, ಪಾಟ್ ಸೈಜು ಇಷ್ಟು ದೊಡ್ಡದಾಗಿರಬೇಕು. ಇದಕ್ಕೆ ನೀರು ಯಾವಾಗಲೂ ಇದ್ದೇ ಇರಬೇಕು. ದೊಡ್ಡ ಪತ್ರೆ ಗಿಡಕ್ಕೆ ಇದಕ್ಕೆಲ್ಲ ನೀರು ಇದ್ದೇ ಇರಬೇಕು. ಇದು ನೋಡಿ, ಇದು ಒಂದು ತಿಂಗಳಲ್ಲಿ ಬುಷಿಯಾಗಿ ಬರುತ್ತೆ. ಇದು ನೋಡಿ, ಇದನ್ನು ಕಟಿಂಗ್ ಇಲ್ಲಿ ನೋಡಿ, ನಾರ್ಮಲ್ ಮಣ್ಣಲ್ಲೇ ಬರುತ್ತೆ. ಇದಕ್ಕೇನು ಗೊಬ್ಬರ ಏನು ಬೇಕಾಗಿಲ್ಲ.